ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ತುಂಬಾ ರುಚಿಕರವಾಗಿ ಸ್ಟ್ರೀಟ್ ಫುಡ್ ಸೈಡ್ನಲ್ಲಿ ಸಿಗುವಂತಹ ಮಸಾಲೆ ಪುರಿಯನ್ನು ನಾನಿಲ್ಲಿ ಮಾಡ್ತಿದ್ದೀನಿ. ಇದನ್ನು ತುಂಬಾ ಈಸಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾವಿಲ್ಲಿ ನೋಡ್ಕೊಂಬರೋಣ. ನಾನಿಲ್ಲಿ ವಟಾಣೆಯನ್ನು 5 ತಾಸು ನೀರಲ್ಲಿ ನಾನು ನೆನೆ ಇಟ್ಟಿದ್ದೆ. ನೀವು ಎಮರ್ಜೆನ್ಸಿ ಬೇಕಾದರೆ ಬಿಸಿ ನೀರಲ್ಲಿ ನೀವು 1 ಅವರ್ ನೆನೆಸಿದರೆ ಸಾಕು. ಹಾಗೆ ಆಲೂಗಡ್ಡೆ ಸಿಪ್ಪೆಯನ್ನು 2 ಬಿಡಿಸಿ ತೆಗೆದು ಕಟ್ ಮಾಡಿ ಕುಕ್ಕರಲ್ಲಿ ಇವಾಗ ಹಾಕಿ 5 ವಿಸಲ್ ನಾನು ಕೂಗಿಸಿದ್ದೀನಿ. ಇವಾಗ ಕುಕ್ಕರನ್ನು ಓಪನ್ ಮಾಡಿ ನೋಡಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬೇಯಿಸಬೇಕು. 5ರಿಂದ 6 ವಿಸಲ್ ನೀವು ವಿಸಲನ್ನು ಕೂಗಿಸ್ಕೋಬೇಕು. ಈ ಥರ ಚೆನ್ನಾಗಿ ಆಲೂಗಡ್ಡೆ ಮತ್ತು ವಟಾಣಿ 2 ಕೂಡ ಬೆಂದಿರಬೇಕು. ಇವಾಗ ಅದನ್ನು ಮಸಾಲೆಗೆ ನಾವು ಸ್ವಲ್ಪ ತೆಗೆದಿಟ್ಕೊಳ್ಬೇಕು. ಆಮೇಲೆ ಮಿಕ್ಸಿಗೆ ಹಾಕಬೇಕಾದ್ರೆ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಒಂಥರ ಪೇಸ್ಟ್ ಥರ ಆಗಬೇಕು. ಆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನಮಗೆ ಗ್ರೇವಿ ಚೆನ್ನಾಗೇ ಬರುತ್ತೆ. ಈ ಥರ ಒಂದೊಂದು ವಟಾಣಿ ಉಳಿದ್ರೆ ನಡೆಯುತ್ತೆ. ಇವಾಗ ನಾವು ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 2 ಆನಿಯನ್ನ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಟೊಮೊಟೊವನ್ನು ಹಾಕ್ತಿದ್ದೀನಿ. ಹಾಗೆ 3 ಹಸಿಮೆಣಸಿಕಾಯಿ, 4 ಪೀಸು ಶುಂಠಿ, ಹಾಗೆ ಒಂದು 15ರಿಂದ 20 ಬೆಳ್ಳುಳ್ಳಿ ಪೀಸನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಒಂದೊಂದಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಹುರಿತಾ ಬರಬೇಕು. ಅದೇ ಥರನಾಗಿ ಎಲ್ಲ ಮಸಾಲೆಗಳನ್ನು ನಾವು ಇದರಲ್ಲಿ ಹಾಕಿ ಹುರಿತಾ ಇರಬೇಕು. ನಾವು ಹಸಿಮೆಣಸಿಕಾಯಿ ಖಾರ ಮೀಡಿಯಮ್ ಇದೆ, ಅದು ನೀವು ಹೆಚ್ಚಿಗೆ ಬೇಕಾದರೂ ಹಾಕೋಬೋದು ಖಾರ ನೋಡಿ. ಇವಾಗ 2ರಿಂದ 3 ನಿಮಿಷಗಳ ಕಾಲ ಈ ಮಸಾಲೆಗಳನ್ನೆಲ್ಲ ನಾವು ಹುರಿತಾ ಇರಬೇಕು. ಹಾಗೆ 1 ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆಯನ್ನು ಹಾಕ್ತಿದ್ದೀನಿ. 4 ಲವಂಗ ಮತ್ತು 1 ಪೀಸು ಚಕ್ಕೆಯನ್ನು ಹಾಕಿ ಅದನ್ನು ಕೂಡ ಮಸಾಲೆ ಜೊತೆ ಹುರಿತಾ ಇದ್ದೀನಿ. ಸ್ಟ್ರೀಟ್ ಫುಡ್ ಸೈಡಿನಲ್ಲಿ ಸಿಗುವುದಕ್ಕಿಂತನೂ ತುಂಬಾ ರುಚಿಕರವಾಗಿ ನೀವು ಅತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದನ್ನು ಹುರಿದಾದ್ಮೇಲೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಹಾಗೆ ತಣ್ಣಗಾದ ಮೇಲೆ ನಾವು ಇವಾಗ ಒಂದು ಮಿಕ್ಸಿ ಜಾರ್ಗೆ ಈ ಮಸಾಲೆಗಳನ್ನೆಲ್ಲ ಹಾಕಬೇಕು. ನಂತರ ನಾವು ತೆಗೆದಿಟ್ಟುಕೊಂಡಿರುವಂತಹ ವಟಾಣಿಯನ್ನು ಇದಕ್ಕೆ ನಾವು ಸೇರಿಸ್ಕೋಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ಮಾತ್ರ. ಹಾಗೆ 1 ಹಿಡಿಯಷ್ಟು ನಾವು ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಿಡಿಯಷ್ಟು ನಾವು ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ನಾವಿಲ್ಲಿ ರುಬ್ಕೊಂಬರಬೇಕು. ಹಾಗೆ ಮಸಾಲೆಯನ್ನು ಇವಾಗ ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಇವಾಗ ಒಂದು ಪಾತ್ರೆಯನ್ನಿಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ. ಗ್ಯಾಸನ್ನು ಕಡಿಮೆ ಉರಿಯಲ್ಲಿಟ್ಟು ಈ ಮಸಾಲೆ ಪದಾರ್ಥಗಳನ್ನು ನಾನಿಲ್ಲಿ ಹಾಕ್ತಿದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನ್, ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್, ಅರಿಶಿಣ ಪುಡಿ ಅರ್ಧ ಟೇಬಲ್ ಸ್ಪೂನ್, ಚಾಟ್ ಮಸಾಲ 1 ಟೇಬಲ್ ಸ್ಪೂನ್, ಹಾಗೆ ಕರಿಮೆಣಸಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಹಾಕ್ತಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿಟ್ಟು ನಾವು ಇವಾಗ ಮಿಕ್ಸ್ ಮಾಡ್ತಾ ಇರಬೇಕು. ಮಸಾಲೆ ಪುರಿ ಮಾಡಲಿಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ ಇದು. ನಾವು ಗರಂ ಮಸಾಲವನ್ನು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ಅದರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಇವಾಗ ನಾವು ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರುವಂತಹ ಮಸಾಲೆಯನ್ನು ನಾವಿಲ್ಲಿ ಹಾಕ್ತಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ನಾವು ಸೇರಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿ ನಾವು ನೀರನ್ನು ಹಾಕ್ಬೋದು. ಈ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ನೋಡಿ ನೀರನ್ನು ಬೇಕಾದರೆ ಸೇರಿಸ್ಕೋಬೋದು. ಇದು ಚೆನ್ನಾಗಿ ಕುದಿ ಬರಬೇಕು. ಗ್ರೇವಿ ನೀರಾದರೂ ಪರವಾಗಿಲ್ಲ, ಆಮೇಲೆ ಕುದಿತಾ ಬಂದಮೇಲೆ ಗಟ್ಟಿಯಾಗುತ್ತಾ ಬರುತ್ತೆ. ನಂತರ ನಾವು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರುವಂತಹ ವಟಾಣೆ ಮತ್ತು ಆಲೂಗಡ್ಡೆ ಮಿಕ್ಸನ್ನು ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವು ಈ ಮೆಜರ್ಮೆಂಟಲ್ಲಿ ಒಂದು 7ರಿಂದ 8 ಜನ ಮಸಾಲೆ ಪುರಿಯನ್ನು ನಾವು ಸರ್ವ್ ಮಾಡ್ಬೋದು. ಇದೇ ರೀತಿಯಾಗಿ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ಬರುತ್ತೆ. ಇವಾಗ ನಾನು ಕೊನೆಯದಾಗಿ ಉಪ್ಪನ್ನು ಸೇರಿಸ್ತಿದ್ದೀನಿ. ನೀವು ಟೇಸ್ಟನ್ನು ನೋಡಿ ಟೇಸ್ಟ್ ಪ್ರಕಾರ ಉಪ್ಪನ್ನು ಹಾಕ್ಬೋದು. ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ತರಹದ ಸ್ಟ್ರೀಟ್ ಸೈಡ್ನಲ್ಲಿ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲಿ ಮಾಡಿ ಈ ಥರ ಮಸಾಲೆ ಪುರಿಯನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡಲೇಬೇಕು. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ಇವಾಗ ಮಸಾಲೆ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಇವಾಗ ಮಸಾಲೆ ಪುರಿಯನ್ನು ರೆಡಿ ಮಾಡ್ಕೊಳ್ಳೋಣ. ಈ ಪುರಿಯನ್ನು ಎಣ್ಣೆಯಲ್ಲಿ ಕರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ನೆಕ್ಸ್ಟ್ ಒಂದು ಸರ್ವಿಂಗ್ ಪ್ಲೇಟ್ಗೆ ಈ ಪುರಿಯನ್ನು ಹಾಕ್ತಿದ್ದೀನಿ. ಇವಾಗ ಮಸಾಲೆ ಪುರಿ ಎಲ್ಲ ನಾವು ಮಾಡ್ತಿರೋದು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಈ ಥರ. ಇವಾಗ ಇದರ ಮೇಲೆ ನಾವು ಮಸಾಲೆ ಪುರಿಯನ್ನು ಹಾಕಬೇಕು. ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿ ನೀವು ಸರ್ವ್ ಮಾಡ್ಕೋಬೋದು.
ನಾನು 3 ಚಮಚದಷ್ಟು ನಾನಿಲ್ಲಿ ಮಸಾಲೆನ ಹಾಕ್ತಿದ್ದೇನೆ. ನೆಕ್ಸ್ಟ್ ನಾವು ಇವಾಗ ಇದರ ಮೇಲೆ ಈರುಳ್ಳಿಯನ್ನು ಹಾಕಬೇಕು. ಸೇಮ್ ಸ್ಟ್ರೀಟ್ ಫುಡ್ ಸೈಡ್ನಲ್ಲಿ ಮಾರುವಂತಹ ಈ ಮಸಾಲೆ ಪುರಿ ನೀವೇ ಇದೇ ತರಹ ಮನೆಯಲ್ಲಿ ಮಾಡಿ ಸರ್ವ್ ಮಾಡಿ ನೋಡಿ. ತುಂಬಾ ರುಚಿಕರವಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇವಾಗ ಟೊಮೊಟೊ ಹಣ್ಣನ್ನು ಹಾಕಿ ನೆಕ್ಸ್ಟ್ ನಾವು ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನಿಲ್ಲಿ ಪಾನಿಪುರಿ ಸೇವನ್ನು ಹಾಕ್ತಿದ್ದೀನಿ. ಇವಾಗ ಮಸಾಲೆ ಪುರಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಕೂಡ ನೀವು ಮನೆಯಲ್ಲಿ ಮಾಡ್ಕೋಬೋದು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡ್ತೀರಲ್ಲ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಹೊಸಬ್ರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ರೆಸಿಪಿಯು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಆವಾಗ ನಮ್ಮ ವಿಡಿಯೋಸ್ನೆಲ್ಲ ನೀವು ಮೊದಲೇ ನೋಡಬಹುದು. ನೀವು ಇವತ್ತೇ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.